ನಮ್ಮೆಲ್ಲ ನಲ್ಮೆಯ ವೀಕ್ಷಕರಿಗೆ ನನ್ನ ಆತ್ಮೀಯ ಪ್ರಣಾಮಗಳು. ಈಗ ತಾವು ನೋಡ ಹೊರಟಿರುವುದು ಒಂದು ವಿಶಿಷ್ಟವಾದಂತಹ ಹಾಗೂ ವಿನೂತನವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹೆಸರು ಮತ್ತೊಂದು ತೀರ್ಥಸ್ಥಾನ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಖ್ಯಾತ ಪ್ರೇಕ್ಷಣೀಯ ಸ್ಥಾನಗಳ ದರ್ಶನ ಮಾಡಿಸುವುದರ ಜೊತೆಗೆ ತಮಗೆ ಕೆಲವು ಧಾರ್ಮಿಕ ವಿಚಾರಗಳನ್ನು ಹಾಗೂ ಆಧ್ಯಾತ್ಮಿಕ ಅನುಭವಗಳನ್ನು ತಿಳಿಸುವುದು ನನ್ನ ಉದ್ದೇಶ. ಕಾರ್ಯಕ್ರಮವನ್ನು ಮುಂದುವರಿಸುವ ಮೊದಲು ನಾನು ನಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ನನ್ನ ಹೆಸರು ಹೇಮಾ. ನನಗೆ ಧರ್ಮ, ಭಕ್ತಿ, ಸಾಧನೆ ಈ ವಿಷಯಗಳ ಬಗ್ಗೆ ವಿಶೇಷ ಆಸಕ್ತಿ ಇದೆ. ಬಾಲ್ಯದಿಂದಲೂ ಸಹ ಒಂದು ಆಸೆಯನ್ನು, ಆಕಾಂಕ್ಷೆಯನ್ನು ಹೊತ್ತು ನಡೆದಿದ್ದೇನೆ. ಏನಂತ ಹೇಳಿದರೆ, ಭಗವಂತನ ದರ್ಶನ ಮಾಡಬೇಕು, ಆತನನ್ನು ಕಾಣಬೇಕು, ಆತನೊಂದಿಗೆ ಮಾತನಾಡಬೇಕು. ಪರಮಾತ್ಮ, ಭಗವಂತ ಈ ಮಾತುಗಳನ್ನೆಲ್ಲ ಕೇಳಿದಾಗ, ಈ ಶಬ್ದಗಳನ್ನು ಕೇಳಿದಾಗ ನನ್ನಲ್ಲಿ ಯಾವುದೋ ಒಂದು ರೀತಿಯ ಅನಿರ್ವಚನೀಯವಾದ ಆನಂದದ ಅನುಭವವಾಗುತ್ತದೆ. ನನ್ನ ತಾಯಿ ಚಿಕ್ಕಂದಿನಲ್ಲಿ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳಿದಾಗ ನಾನು ಭಾವಪರವಶಳಾಗಿ ಕೇಳುತ್ತಿದ್ದೆ. ಮಾಸ್ತಿಯವರು ಹೇಳುತ್ತಾರೆ, ಯಾವ ರೂಪದಳು ನಿನ್ನನ್ನು ಪೂಜಿಸಿದೊಡೇನು, ಯಾರ ನಾಮದಿ ನಿನ್ನನ್ನು ಕರೆದೊಡೇನು ಎಂದು. ಹಾಗೆಯೇ ನಾನು ಸಹ ಹಲವಾರು ರೀತಿಗಳಲ್ಲಿ ಆ ಭಗವಂತನನ್ನು ಆರಾಧಿಸುತ್ತಾ, ಪೂಜಿಸುತ್ತಾ, ಆ ಭಗವಂತನನ್ನು ಹುಡುಕುತ್ತಾ ನಡೆದೆ. ಈಗ ಅಂತಹದೇ ಒಂದು ಪ್ರಖ್ಯಾತವಾದಂತಹ ಮಂದಿರ ಚಾಮುಂಡೇಶ್ವರಿ ಮಂದಿರ. ಅದಕ್ಕಿಂತ ಮುನ್ನ ಈ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಕಾರಂಜಿ ಕೆರೆಯ ವೀಕ್ಷಣೆಯನ್ನು ಮಾಡೋಣ. ನೋಡಿ ವೀಕ್ಷಕರೇ, ನಾವು ಈಗ ಇರುವುದು ಕಾರಂಜಿ ಕೆರೆಯಲ್ಲಿ. ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಅನೇಕ ರಮಣೀಯ ದೃಶ್ಯಗಳನ್ನೊಳಗೊಂಡಂತಹ ಈ ಕೆರೆಯು ಮೈಸೂರು ನಗರದ ಹೃದಯ ಭಾಗದಲ್ಲಿದೆ. ಇದೊಂದು ಪಕ್ಷಿಧಾಮ. ಇಲ್ಲಿ 70 ಬಗೆಯ ಸಸ್ಯಗಳು ಹಾಗೂ ಹಲವಾರು ಬಗೆಯ ಪ್ರಾಣಿ ಪಕ್ಷಿಗಳನ್ನು ನಾವು ಕಾಣಬಹುದು. 90 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಪಕ್ಷಿಧಾಮದಲ್ಲಿ ಅನೇಕಾನೇಕ ಸೌಲಭ್ಯಗಳು ನಾವು ಕಾಣಬಹುದು. ಇಲ್ಲಿ ದೋಣಿ ವಿಹಾರವಿದೆ, ಚಿಟ್ಟೆಗಳ ಉದ್ಯಾನವನವಿದೆ, ಹಾಗೆಯೇ ಮಕ್ಕಳಿಗಾಗಿ ಆಟವಾಡಲು ವಿಶೇಷವಾದಂತಹ ಸ್ಥಳದ ನಿರ್ಮಾಣ ಕೂಡ ಮಾಡಲಾಗಿದೆ. ಪಕ್ಷಿ ವೀಕ್ಷಣೆಯನ್ನು ಬಹಳ ಕುತೂಹಲದಿಂದ ಮಾಡುವಂತಹವರಿಗೆ ಪಕ್ಷಿ ವೀಕ್ಷಣಾ ಕಟ್ಟೆಯನ್ನು ಸಹ ಇಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿನ ಹವೆ, ಇಲ್ಲಿನ ಸುಂದರ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಲು ಹಲವಾರು ಪ್ರೇಕ್ಷಕರು ಇಲ್ಲಿಗೆ ಸದಾ ಬರುತ್ತಿರುತ್ತಾರೆ. ನಾನು ಚಿಕ್ಕವಳಿದ್ದಾಗ ಒಂದು ಆಂಗ್ಲ ಭಾಷೆಯ ಚಲನಚಿತ್ರವನ್ನು ಕಂಡೆ, 10 ಕಮಾಂಡ್ಮೆಂಟ್ಸ್. ಆ ಚಿತ್ರದಲ್ಲಿ ವಿಶೇಷವಾಗಿ ಮೌಲ್ಯಗಳ ಬಗ್ಗೆ ಬೋಧನೆ ಇದೆ. ಆ ಬೋಧನೆಗಳಿಂದ ನಾನು ಬಹಳಷ್ಟು ಪ್ರಭಾವಿತ. ಯಾವುದೇ ಧರ್ಮದವರಾಗಲಿ ಅಥವಾ ಯಾವುದೇ ಸಂಸ್ಕೃತಿಯವರಾಗಲಿ ತಮ್ಮ ತಮ್ಮ ಧರ್ಮ ಹಾಗೂ ಸಂಸ್ಕೃತಿಯನ್ನು ಅನುಸರಿಸುವಂತಹ ಸ್ವಾತಂತ್ರ್ಯ ಈ ನಮ್ಮ ಭಾರತೀಯ ಸಂಸ್ಕೃತಿ ನೀಡಿದೆ. ಬೈಬಲ್ನಲ್ಲಿ ಹೇಳ್ತಾರೆ, ಗಾಡ್ ಇಸ್ ಲೈಟ್. ಅನೇಕ ಧರ್ಮದವರು ಅನೇಕ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಆದರೆ ಎಲ್ಲ ಮಾರ್ಗಗಳು ಹೋಗುವುದು ಯಾರು ಬಳಿ? ಆ ಒಬ್ಬ ಪರಮಪಿತ, ಆ ಭಗವಂತನ ಬಳಿತಾನೆ. ಹಾಗೆಯೇ ಕ್ರೈಸ್ತ ಧರ್ಮದವರು ಅನುಸರಿಸುವಂತಹ ಈ ಒಂದು ಪವಿತ್ರವಾದ ಸ್ಥಾನ ಸೇಂಟ್ ಫಿಲೋಮಿನಾಸ್ ಚರ್ಚ್. ಈಗ ನಾವು ಈ ಸ್ಥಾನದಲ್ಲಿ ಬಂದು ನಿಂತು, ಈ ರೋಮನ್ ಕ್ಯಾಥೋಲಿಕ್ ಚರ್ಚ್ 1840ರಲ್ಲಿ ಕಟ್ಟಲಾಗಿದೆ. ಈ ಚರ್ಚಿನ 2 ಶಿಖರಗಳು ನ್ಯೂಯಾರ್ಕಿನ ಸಂತ ಪ್ಯಾಟ್ರಿಕ್ ಚರ್ಚನ್ನು ಹೋಲುತ್ತವೆ. ಚರ್ಚಿನ ಒಳಗಡೆ ಗಾಜಿನ ಬಣ್ಣ ಬಣ್ಣದ ಚಿತ್ತಾರಗಳು ಕ್ರಿಸ್ತನ ಜನ್ಮ, ಆತನ ನಾಮಕರಣ, ಕೊನೆಯ ಭೋಜನ, ನಂತರ ಆತನನ್ನು ಶಿಲುಬೆಗೇರಿಸಿದ ಚಿತ್ತಾರಗಳನ್ನು ಒಳಗೊಂಡಿದೆ. ಇಷ್ಟಾದರೂ ನನ್ನ ಮನಸ್ಸಿನಾಳದಿಂದ ಕೆಲವೊಂದು ಪ್ರಶ್ನೆಗಳು ಆಗಾಗ ಬರುವುದುಂಟು. ಭಗವಂತನನ್ನು ಕಾಣುವುದು ಖಂಡಿತವಾಗಿಯೂ ಸಾಧ್ಯವ? ಭಗವಂತನನ್ನು ಅರಿಸುವ ಈ ನನ್ನ ಹಾದಿ ಸರಿಯಾಗಿದೆ? ಹಾಗೂ ಈ ಕಣ್ಣುಗಳಿಂದ ಭಗವಂತನನ್ನು ನೋಡಲು ಸಾಧ್ಯವಿದೆ?
ಆತನು ಯಾವ ರೂಪದಲ್ಲಿರಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕಂಡುಕೊಳ್ಳಲು ಆಶಿಸುತ್ತಿದ್ದೇನೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಹೀಗೆಂದು ಒಂದು ಉಕ್ತಿ ಇದೆ. ಆ ರೀತಿಯಾಗಿ ಭಗವಂತನ ಜೊತೆ ತಂದೆ, ತಾಯಿ, ಬಂಧುವಿನ ಸಂಬಂಧವನ್ನು ಬೆಳೆಸಲು ಸಾಧ್ಯವಿಲ್ಲ. ಒಂದು ವೇಳೆ ಹೌದಾದರೆ ಇದಕ್ಕೆ ಸಾಧನವಾದರೂ ಏನು? ಈ ಸಾಧನೆಯು ಕೇವಲ ಯೋಗಿಗಳಿಗೆ ಮಾತ್ರ ಸೀಮಿತವಾದದ್ದು, ಅಥವಾ ನಮ್ಮಂತಹ ಸಾಮಾನ್ಯರು ಸಹ ಈ ಸಿದ್ಧಿಯನ್ನು ಮಾಡಿಕೊಳ್ಳಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಸಮಾಧಾನವನ್ನು ಕಂಡುಕೊಳ್ಳೋಣ. ಬನ್ನಿ, ಈಗ ತಾವು ನೋಡಲು ಹೋಗುತ್ತಿರುವುದು ಮೈಸೂರಿನ ಪ್ರಸಿದ್ಧವಾದಂತಹ ಚಾಮುಂಡೇಶ್ವರಿ ಕ್ಷೇತ್ರ. ಸುಮಾರು 800 ವರ್ಷಗಳ ಹಿಂದೆ ಮೈಸೂರಿನ ಅರಸರು ಈ ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಆರಾಧ್ಯ ದೈವವೆಂದು ನಂಬಿ ಈ ದೇವಸ್ಥಾನವನ್ನು ಕಟ್ಟಿಸಿದರು. ಈಗ ಇದನ್ನು ಚಾಮುಂಡೇಶ್ವರಿ ಬೆಟ್ಟವೆಂದೇ ಕರೆಯಲಾಗುತ್ತದೆ. ಬನ್ನಿ, ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗಲು ಪೂಜಾ ಸಾಮಗ್ರಿಗಳನ್ನು ನಾವು ಕೊಂಡುಕೊಳ್ಳೋಣ. ಈ ಸ್ಥಳದಲ್ಲಿ ತಾಯಿ ಚಾಮುಂಡೇಶ್ವರಿಯು ಮಹಿಷಾಸುರನೆಂಬಂತಹ ರಾಕ್ಷಸನನ್ನು ವಧಿಸಿದಳು ಲೋಕ ಕಲ್ಯಾಣಾರ್ಥವಾಗಿ ಎಂಬ ಮಾತು ದೃಷ್ಟಾಂತವು ಪುರಾಣದಲ್ಲಿ ಇದೆ. ಇರುವಂತಹದ್ದು ಒಂದು ಸುಂದರ ಪ್ರಕೃತಿಯ ತಾಣಕ್ಕೆ. ಈ ಪ್ರಕೃತಿಯ ತಾಣ ಶಿವನ ಸಮುದ್ರ. ಮೈಸೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಶಿವನ ಸಮುದ್ರವು ಗಗನಚುಕ್ಕಿ, ಭರಚುಕ್ಕಿ ಎಂಬ ಹೆಸರಿನಿಂದ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದೆ. ಮೈಸೂರಿನ ದಿವಾನರಾದ ವಿಖ್ಯಾತ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ನಿರ್ಮಿಸಿದಂತಹ ಜಲ ವಿದ್ಯುತ್ ಯೋಜನೆಯನ್ನು ನಾವು ಇಲ್ಲಿ ಕಾಣುತ್ತೇವೆ. ಒಂದು ಹೆಮ್ಮೆಯ ವಿಷಯ ಏನೆಂದರೆ, ಈ ಜಲ ವಿದ್ಯುತ್ ಯೋಜನೆಯು ಏಷ್ಯಾ ಖಂಡದಲ್ಲಿಯೇ ಪ್ರಥಮವಾಗಿ ಇಲ್ಲಿ ನಿರ್ಮಾಣಗೊಂಡಿತ್ತು. ಸುಮಾರು 250 ಅಡಿ ಎತ್ತರದಿಂದ ಕಾವೇರಿ ನದಿಯು ಧುಮುಕುತ್ತಿರುವ ಈ ದೃಶ್ಯವು ನಯನ ಮನೋಹರ, ರುದ್ರ ಮನೋಹರ. ಈಗ ತಾವು ನೋಡುತ್ತಿರುವುದು ಸೋಮನಾಥಪುರದ ಪ್ರಖ್ಯಾತ ಚೆನ್ನಕೇಶವನ ಮಂದಿರ, ಸೋಮನಾಥಪುರದ ಮಂದಿರ. ಮೈಸೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಸೋಮನಾಥ ಮಂದಿರವನ್ನು ಹೊಯ್ಸಳ ರಾಜರ ರಾಜಧಾನಿಯಲ್ಲಿದ್ದಂತಹ ಸೋಮನಾಥ ಎಂಬ ಮುಖ್ಯಾಧಿಕಾರಿ ಕಟ್ಟಿಸಿದನು. ಹಾಗಾಗಿಯೇ ಈ ಪ್ರದೇಶಕ್ಕೆ ಸೋಮನಾಥಪುರ ಎಂದು ಹಾಗೂ ಈ ದೇವಾಲಯಕ್ಕೆ ಸೋಮನಾಥ ದೇವಾಲಯ ಎಂಬ ಹೆಸರಿದೆ. ಈ ಸೋಮನಾಥಪುರದ ಎಲ್ಲ ಕೆತ್ತನೆಗಳನ್ನು ನೋಡಲು
ಪ್ರೇಕ್ಷಕರು ದೊಡ್ಡ ಸಂಖ್ಯೆಯಲ್ಲಿ ಬರುತ್ತಾರೆ. ಈ ಆಲಯದ ಹೊರಗಡೆ ಇರುವಂತಹ ಕೆತ್ತನೆಗಳು ವಿಶೇಷವಾಗಿ ಆನೆಗಳು, ಕುದುರೆ ಸವಾರರು ಹಾಗೂ ಪೌರಾಣಿಕ ಪಾತ್ರಗಳು, ಪ್ರಾಣಿ ಪಕ್ಷಿಗಳು ಇವರದ್ದಾರೆ. ಇದಕ್ಕಿಂತ ದೊಡ್ಡ ಆಕರ್ಷಣೆ ಏನೆಂದರೆ ಈ ದೇವಾಲಯದ ಒಳಗಡೆ ಇರುವಂತಹ ಮೇಲ್ಛಾವಣಿ ಕೆತ್ತನೆಗಳು ಹಾಗೂ ವಿಭಿನ್ನ ವಿಶಿಷ್ಟ ರೀತಿಯ ಕಂಬಗಳು. ಮತ್ತೊಂದು ವಿಶೇಷತೆ ಏನೆಂದರೆ ಈ ದೇವಾಲಯದ ಆವರಣದಲ್ಲಿ ಸುತ್ತಲೂ 64 ಗರ್ಭಗೃಹಗಳನ್ನು ನಾವು ಕಾಣುತ್ತೇವೆ. ಇಂತಹ ಒಳ್ಳೆಯ ಪ್ರದೇಶ ಇದೆ. ಎಷ್ಟು ಶಾಂತಿಯಿಂದ ಇರುತ್ತೆ. ಈ ಶಾಂತಿಯನ್ನು ಅನುಭವ ಮಾಡಲು ಇಲ್ಲಿಗೆ ಪ್ರತಿದಿನ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ಇಲ್ಲಿರುವಂತಹ ಎಲ್ಲಾ ಮೂರ್ತಿಗಳು ಖಂಡಿತವಾಗಿ. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ನಡೆಯುತ್ತೆ. ತಲಕಾಡಿನಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಈ ಪುಣ್ಯ ಕ್ಷೇತ್ರ, ಮುಡುಕುತೊರೆ ಪುಣ್ಯಕ್ಷೇತ್ರ. ಇದರ ನಿರ್ಮಾಣ ಆದದ್ದು ಗಂಗರ ಕಾಲದಲ್ಲಿ. ಶ್ರೀ ಮಲ್ಲಿಕಾರ್ಜುನನ ಆವಾಸ ಸ್ಥಾನವಾಗಿರುವಂತಹ ಈ ಮುಡುಕುತೊರೆಯು ಇಲ್ಲಿ ನಡೆಯುವಂತಹ ಜಾತ್ರೆಗೆ ಪ್ರಸಿದ್ಧಿಯಾಗಿದೆ. ಈ ಮುಡುಕುತೊರೆ ಬೆಟ್ಟದ ಮೇಲೆ ಆಸೀನನಾಗಿದ್ದಾನೆ ಶ್ರೀ ಮಲ್ಲಿಕಾರ್ಜುನ. ಪ್ರೀತಿಯ ವೀಕ್ಷಕರೇ, ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಗಾಡ್ಲಿ ಮ್ಯೂಸಿಯಂ ಅನ್ನ ಕಂಡಿದ್ದೆವು, ನೆನಪಿದೆಯಲ್ಲವೇ? ಆ ಮ್ಯೂಸಿಯಂ ಅಲ್ಲಿ ನಾನು ಒಂದೆರಡು ಪುಸ್ತಕಗಳನ್ನು ಸಹ ಕೊಂಡಿದ್ದೆ. ಮನೆಗೆ ಹೋಗಿ ಆ ಪುಸ್ತಕಗಳ ಅಧ್ಯಯನವನ್ನು ಮಾಡಿದಾಗ ನನಗೆ ಅದರಲ್ಲಿದ್ದಂತಹ ವಿಚಾರಗಳು ಮನಸ್ಸಿಗೆ ಬಹಳ ಹಿಡಿಸಿದವು. ಆದ ಕಾರಣ ನಾನು ಮತ್ತಷ್ಟು ವಿಚಾರಗಳನ್ನು ತಿಳಿಯುವ ಹಂಬಲವನ್ನು ಹೊಂದಿ ಯಾದವಗಿರಿ ಸೇವಾ ಕೇಂದ್ರಕ್ಕೆ ಹೋಗಿದ್ದೆ. ಆದರೆ ಅಲ್ಲಿ ನನಗೆ ತಿಳಿಯಿತು, ಮುಖ್ಯಸ್ಥೆಯು ಜ್ಞಾನ ಸರೋವರ ಎಂಬಂತಹ ಈ ಮುಖ್ಯಾಲಯದಲ್ಲಿ ಇದ್ದಾರೆ ಎಂದು. ಆದ್ದರಿಂದ ಅಲ್ಲಿದ್ದಂತಹ ರಂಗನಾಥ ಸರ್ ಇವರು ನನ್ನನ್ನು ಜ್ಞಾನ ಸರೋವರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಬನ್ನಿ ವೀಕ್ಷಕರೇ, ರಂಗನಾಥ್ ಸರ್ ಅವರಿಂದ ಈ ಜ್ಞಾನ ಸರೋವರ ಹೇಗಿದೆ, ಇಲ್ಲಿಯ ವಿಶೇಷತೆಗಳು ಏನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾನು ತಮಗೆ ಮೊದಲೇ ತಿಳಿಸಿದಂತೆ ಈಗ ನಮ್ಮೊಂದಿಗಿದ್ದಾರೆ ಬ್ರಹ್ಮಕುಮಾರಿ ಆಶ್ರಮದ ರಾಜಯೋಗಿನಿ ಲಕ್ಷ್ಮೀಜಿರವರು. ನಮಸ್ತೆ, ನನ್ನ ಹೆಸರು ಹೇಮಾ ಅಂತ. ನಾನು ಬಾಲ್ಯದಿಂದಲೂ ಸಹ ಆಧ್ಯಾತ್ಮಿಕತೆಯ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಅನೇಕ ಮಂದಿರಗಳು, ಆಧ್ಯಾತ್ಮಿಕ ಸಂಸ್ಥೆಗಳನ್ನು ಭೇಟಿ ಮಾಡಿದ್ದೀನಿ. ಹಾಗೆಯೇ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ತಮ್ಮ ಗಾಡ್ಲಿ ಮ್ಯೂಸಿಯಮನ್ನು ಭೇಟಿ ಮಾಡಿದೆ. ಅಲ್ಲಿ ಕೆಲವು ಲಿಟ್ರೇಚರ್ಸನ್ನು ನಾನು ಖರೀದಿ ಮಾಡಿದೆ. ಅದರ ಅಧ್ಯಯನದಿಂದ ನನಗೆ ಬಹಳಷ್ಟು ಆನಂದದ ಅನುಭವ ಆಯಿತು. ಹಾಗಾಗಿ ತಮ್ಮ ಸಂಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಾಗಿ ನಾನು ಇಚ್ಛುಕಳಾಗಿದ್ದೇನೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ತಮ್ಮಿಂದ ಕೆಲವು ಪ್ರಶ್ನೆಗಳನ್ನು ಕೇಳಲು ನಾನು ಇಚ್ಛಿಸ್ತೇನೆ. ತಮ್ಮ ಧರ್ಮ ಗುರು ಯಾರು ಹಾಗೂ ತಾವು ಯಾವ ಧರ್ಮವನ್ನು ಒಪ್ಪುತ್ತೀರಾ ತಿಳಿಸ್ತೀರಾ? ಇಲ್ಲಿ ವಾಸ್ತವಿಕವಾಗಿ ಧರ್ಮ ಗುರು ಅಂತ ಯಾರೂ ಇಲ್ಲ. ನಮ್ಮೆಲ್ಲರಿಗೂ ಸದ್ಗುರು
ಭಗವಂತ ಒಬ್ಬನೇ. ನಾವು ನಂಬುವಂಥ ಒಂದು ಧರ್ಮ ಒಂದೇ, ಅದು ಶಾಂತಿ. ನಾನು ಇಲ್ಲಿ ಬಂದು ನೋಡಿದೆ, ಇಲ್ಲಿ ವಾತಾವರಣವು ಶಾಂತಿಯಿಂದ ಕೂಡಿದೆ. ಮತ್ತೆ ಇನ್ನೊಂದು ವಿಶೇಷತೆ ಏನೆಂದರೆ, ಇಲ್ಲಿ ಸರ್ವರೂ ಸಹ ತಮ್ಮ ಸ್ವ ಇಚ್ಛೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾರೂ ಸಹ ಯಾರ ಮೇಲೂ ಅಧಿಕಾರವನ್ನು ಚಲಾಯಿಸ್ತಾ ಇಲ್ಲ, ಅಥವಾ ಯಾರೂ ಯಾರಿಗೂ ಆಜ್ಞೆಯನ್ನು ನೀಡ್ತಾ ಇಲ್ಲ. ಸರ್ವರು ತಮ್ಮ ತಮ್ಮ ಕಾರ್ಯಗಳನ್ನು ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಈ ರೀತಿಯ ಅನುಶಾಸನವನ್ನ ತಾವು ಹೇಗೆ ಕಾಪಾಡ್ತಾ ಇದ್ದೀರಾ? ಇಲ್ಲಿ ಯಾರೆಲ್ಲ ಸೇವೆ ಮಾಡ್ತಾ ಇದ್ದೀವಿ, ಎಲ್ಲರೂ ಸೇವಾಧಾರಿಗಳಾಗಿದ್ದೀವಿ. ಸೇವಾಧಾರಿಗಳಾದಂಥ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಮತ್ತು ರಾಜಯೋಗವನ್ನು ನಿತ್ಯ ಅಭ್ಯಾಸ ಮಾಡ್ತೀವಿ. ಪ್ರತಿಯೊಂದು ಕರ್ಮದ ಅರಿವಿರೋದ್ರಿಂದ ಇಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕರ್ತವ್ಯಗಳು ಅಥವಾ ಡ್ಯೂಟಿಗಳು ಸಿಕ್ಕಿದೆ ಅದನ್ನು ಸಮೀಕನುಸಾರವಾಗಿ ಸಮರ್ಪಕವಾಗಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಅದರಲ್ಲಿ ಅಧಿಕಾರನ ಚಲಾಯಿಸುವಂಥ ಅಗತ್ಯ ಬರಲ್ಲ. ಅವರು ಮಾಡಿದ ಒಂದು ಸೇವೆ, ಅದರ ಶ್ರೇಷ್ಠ ಫಲದ ಅರಿವಿನಿಂದ ಅವರು ಬಹಳ ದಕ್ಷತೆಯಿಂದ ಶ್ರದ್ಧಾಪೂರ್ವಕವಾಗಿ ಪ್ರತಿಯೊಂದು ಕಾರ್ಯವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾರೆ. ತಮ್ಮ ಈ ಸಂಸ್ಥೆ ಬ್ರಹ್ಮ ಕುಮಾರಿ ಆಶ್ರಮ ಎಂದು ಪ್ರಖ್ಯಾತಿಯನ್ನು ಹೊಂದಿದೆ. ಅಂದರೆ ಇಲ್ಲಿ ಕೇವಲ ಕುಮಾರಿಯರು, ಮಹಿಳೆಯರು ಇವರಿಗೆ ಮಾತ್ರ ಆದ್ಯತೆಯೋ, ಅಥವಾ ತಾವು ಪುರುಷರಿಗೂ ಸಹ ಆದ್ಯತೆಯನ್ನು ನೀಡುತ್ತೀರಾ? ಹಾಗೂ ಅವರು ಇಲ್ಲಿ ಬರಬಹುದಾ? ಇದನ್ನು ಬ್ರಹ್ಮಕುಮಾರಿ ಅಂತ ಪ್ರಖ್ಯಾತ ಹೊಂದಿರೋದಕ್ಕೆ ಕಾರಣ, ಈಶ್ವರ್ಯ ವಿಶ್ವವಿದ್ಯಾಲಯದ ಸರ್ವ ಕಾರ್ಯ ಚಟುವಟಿಕೆಗಳನ್ನು ಸಹೋದರಿಯರೇ ನಿರ್ವಹಿಸ್ತಾರೆ. ಆದ್ದರಿಂದ ಇದಕ್ಕೆ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಕರೆಯಲಾಗುತ್ತೆ. ಆದರೆ ಈಶ್ವರ್ಯ ಜ್ಞಾನವನ್ನು ಪಾನ ಮಾಡೋದಕ್ಕೆ, ಈಶ್ವರ್ಯ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ, ಸಹಕಾರಿಯಾಗೋದಕ್ಕೆ ಪುರುಷರಿಗೂ ಅವಕಾಶ ಇದೆ. ಮತ್ತು ಈ ಸಂಸ್ಥೆಯಲ್ಲಿ ಏನು 9 ಲಕ್ಷ ಜನ ಇಂದು ಅಭ್ಯಾಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಅರ್ಧ ಭಾಗ ಪುರುಷರು ಸಹ ಇದ್ದಾರೆ. ನಾನು ಬ್ರಹ್ಮಕುಮಾರಿ ಆಶ್ರಮವನ್ನು ಸೇರಲು ಯಾವುದೇ ಜಾತಿ, ಧರ್ಮ, ಮತ ಅಥವಾ ವಿಶೇಷ ಸಂಪ್ರದಾಯದವರು ಆಗಿರಬೇಕಾ, ಅಥವಾ ಯಾರೇ ಆದರೂ ಈ ಆಶ್ರಮವನ್ನು ಪ್ರವೇಶಿಸಬಹುದಾ? ಇಲ್ಲಿ ಬಂದ ಕೂಡಲೇ ಎಲ್ರಿಗೂ ಅವರ ಜಾತಿ, ಧರ್ಮ, ಸಂಪ್ರದಾಯ ಎಲ್ಲ ಮರ್ತು ಹೋಗುತ್ತೆ. ಏಕೆಂದರೆ ಈ ಆಧ್ಯಾತ್ಮಿಕ ಜ್ಞಾನದಿಂದ ನಮ್ಮಲ್ಲಿ ಏಕತೆ ಮತ್ತು ಸಮಾನತೆ, ಪಾವಿತ್ರತೆ ಬರುತ್ತೆ. ಈ ಭೌತಿಕತೆಯ ಒಂದು ಅನೇಕ ಪ್ರಕಾರದ ತಾರತಮ್ಯಗಳು, ಏರುಪೇರುಗಳು, ಮೇಲು ಕೀಳು ಭಾವನೆಗಳು ಇವೆಲ್ಲವೂ ಈ ಆಧ್ಯಾತ್ಮಿಕ ಜ್ಞಾನದಿಂದ ಮರ್ತು ಹೋಗುತ್ತೆ. ಅದರ ಅವಶ್ಯಕತೆ ಇಲ್ಲ. ಆಧ್ಯಾತ್ಮಿಕ ಜ್ಞಾನದಿಂದ ಮಾನವೀಯತೆಯನ್ನು ಕಾಪಾಡೋದಕ್ಕೆ, ಮಾನವತ್ವವನ್ನು ಸಾರ್ಥಕತೆ ಮಾಡಿಕೊಳ್ಳುವಂಥ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಜಾತಿ, ಧರ್ಮ, ಸಂಪ್ರದಾಯಗಳ ಅಗತ್ಯ ಇಲ್ಲ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಮಾನವರಿಗೂ ಅವಕಾಶ ಇದೆ. ಯಾರು ಬೇಕಾದರೂ ಬಂದು ಇದನ್ನು ಅಭ್ಯಾಸ ಮಾಡಿ ತಮ್ಮ ಜೀವನದ ಒಂದು ಮಾನವೀಯತೆಯನ್ನು ಅವರು ಕಾಪಾಡ್ಬೋದು, ಅದನ್ನು ಉಳಿಸ್ಕೊಬೋದು ಮತ್ತು ಮಾನವೀಯತೆಯನ್ನು ಬೆಳೆಸ್ಕೊಳ್ಬೋದು. ಮೇಡಮ್, ತಾವು ತಮ್ಮ ದಿನಚರಿಯನ್ನ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀರಾ? ಇಲ್ಲಿ ಇಡೀ ದಿನ ಕೇವಲ ಧ್ಯಾನ, ಯೋಗ ಇದನ್ನ ಮಾತ್ರ ಹೇಳಿಕೊಡಲಾಗುತ್ತದೋ, ಅಥವಾ ಜೊತೆಗೆ ಯಾವುದಾದರೂ ಸಮಾಜ ಸೇವೆಯನ್ನು ಸಹ ತಾವು ಮಾಡ್ತಾ ಇದ್ದೀರಾ? ಸಾಮಾನ್ಯವಾಗಿ ಇಲ್ಲಿಯ ದಿನಚರಿ ಬೆಳಗ್ಗೆ 3 ಗಂಟೆಯಿಂದ ಪ್ರಾರಂಭ ಆಗುತ್ತೆ. 3 ಗಂಟೆಯಿಂದ 5 ಗಂಟೆವರೆಗೂ ಧ್ಯಾನದ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ವಾಸ ಮಾಡೋರು, ಈಗ ಈ ಸ್ಥಾನಕ್ಕೆ ತಾವು ಬಂದಿದ್ದೀರಿ, ಇಲ್ಲಿ ಏನು ಸಾಮೂಹಿಕ ತಪಸ್ಸಿನ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಬಂದಿರೋರು ಎಲ್ಲರೂ ಸಹ ಆ ವೇಳೆಯಲ್ಲಿ ಎದ್ದು ತಪಸ್ಸಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಇಲ್ಲಿಗೆ ಬರೋವಂಥ ವಿದ್ಯಾರ್ಥಿಗಳು ಅಂತ ಯಾರಿಗೆ ಹೇಳ್ತೀವಿ, ಗೃಹಸ್ಥಿಗಳಿಗೆ, ಮನೆಯಲ್ಲಿರೋವಂಥವ್ರಿಗೆ, ಅವರು ಸಹ ಅವ್ರವ್ರ ಮನೆಯಲ್ಲಿ ಎದ್ದು ಈ ಒಂದು ಆ ವೇಳೆಯಲ್ಲಿ ತಪಸ್ಸಿನ ಅಭ್ಯಾಸ ಮಾಡ್ತಾರೆ. ಅದರಿಂದ ಇಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆವರೆಗೂ ಈ ಆಧ್ಯಾತ್ಮಿಕ ಚಟುವಟಿಕೆಗಳು ನಡೆಯುತ್ತೆ. ಇದರ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಗಳು ನಡೀತಾ ಇದೆ. ಈಗ ಉದಾಹರಣೆಗೆ ನಮ್ಮ ಮೈಸೂರಿನಲ್ಲಿ ಕಾರಾಗೃಹದಲ್ಲಿ ಕೈದಿಗಳ ಒಂದು ಮನಪರಿವರ್ತನೆಗಾಗಿ ರಾಜಯೋಗದ್ದೇ ಜ್ಞಾನವನ್ನ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಅದರಿಂದ ಆಧ್ಯಾತ್ಮಿಕ ಜ್ಞಾನ ಸಮಾಜದ ಪರಿವರ್ತನೆಗೂ ಅಥವಾ ಸಮಾಜದಲ್ಲಿರುವಂಥ ಅನೇಕ ನಿರಾಶ್ರಿತ ಜೀವನಕ್ಕೆ ಆಶ್ರಯ ಕೊಡುವಂಥ ಒಂದು ಸತ್ಯ ಸಮಾಜ ಸೇವೆಯನ್ನು ಮಾಡೋದಕ್ಕೂ ಸಹಕಾರಿಯಾಗಿದೆ. ಹಾಗೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ
ನಮ್ಮ ಈ ಮೈಸೂರಿನಲ್ಲೇ ತಗೊಂಡ್ರೆ ಇನ್ನೊಂದು ಕೆ ಆರ್ ಆಸ್ಪತ್ರೆಯಲ್ಲೂ ಸಹ ನಮ್ಮದು ಒಂದು ಕೇಂದ್ರ, ಅಂದರೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಸಾರ ಮಾಡುವಂಥ ಅಲ್ಲಿ ಪೇಷಂಟ್ಗಳಿಗೆ ಮತ್ತು ಸೇವೆ ಮಾಡುವಂಥ ಶುಶ್ರೂಷೆ ಮಾಡುವಂಥ ವೈದ್ಯರಿಗೆ ಮತ್ತು ದಾದಿಗಳಿಗೂ ಕೂಡ ಈ ಜ್ಞಾನವನ್ನು ಅಲ್ಲಿ ತಿಳಿಸಲಾಗುತ್ತೆ. ಈಗ ನಾನು ಬ್ರಹ್ಮಕುಮಾರಿ ಆಶ್ರಮವನ್ನು ಸೇರಲು ಇಚ್ಛೆ ಇದ್ದರೆ ನನ್ನಲ್ಲಿ ಯಾವ ಯಾವ ಅರ್ಹತೆಗಳು ಇರಬೇಕು? ಇಲ್ಲಿ ಕೇವಲ ವೃದ್ಧರು ಮಾತ್ರ ಬರುತ್ತಾರೋ ಅಥವಾ ನನ್ನಂತಹ ಕನ್ಯೆಯರು ಯಾರಾದರೂ ಸಹ ಇಲ್ಲಿ ಬರಬಹುದಾ? ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಅಬಾಲ ವೃದ್ಧರಾದಿಯಾಗಿ. ಅಂದರೆ ಇಲ್ಲಿ ಸೇರುವಂತಹ ಒಂದು ಸಂದರ್ಭ ಬರೋದು ಅಂದರೆ ಯಾರಿಗೆ ಅವರ ಕುಟುಂಬ ಪರಿವಾರದಲ್ಲಿ ಯಾವುದೇ ಬಂಧನವಿಲ್ಲ ಮತ್ತು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ, ಅವ್ರ ಜೀವನದಲ್ಲಿ ಅಭ್ಯಾಸ ಮಾಡಿ ಅನುಭವ ಮಾಡಿಕೊಂಡು ಇದು ನನ್ನ ಒಂದು ಜೀವನದ ಕಲ್ಯಾಣಕ್ಕೆ ಅಂತ ಭಾವಿಸ್ತಾರೆ. ಅವ್ರ ಜೀವನದ ಪರಿವರ್ತನೆಯಿಂದ ಅನೇಕರ ಕಲ್ಯಾಣ ಮಾಡುವಂಥ ಅರ್ಹತೆ ಅವರಲ್ಲಿ ಇರುತ್ತೆ. ಅಂಥವರು ಇಲ್ಲಿ ಬರ್ತಾರೆ ವಿನಃ ಯಾರು ಅನಾಥರು, ಯಾರು ದಿಕ್ಕಿಲ್ಲದೆ ಇರುವಂಥವ್ರು ಅಥವಾ ಮನೆಯಲ್ಲೇನೋ ತಾಪತ್ರಯ ಇರುವಂಥವ್ರು ಇಲ್ಲಿ ಬಂದೇನು ಸೇರೋದಿಲ್ಲ. ಅಂದರೆ ನಿಮಗೂ ಅವಕಾಶ ಇದೆ, ಆದರೆ ನೀವು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೆಲವಾರು ವರ್ಷಗಳು ಇದನ್ನು ಅಭ್ಯಾಸ ಮಾಡಬೇಕು. ನಂತರ ನೀವು ಮುಂದಿನ ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ತಾವು ಒಬ್ಬ ಮಹಿಳೆಯಾಗಿ ಇಷ್ಟು ದೊಡ್ಡ ಕಾರ್ಯವನ್ನ ಸಂಭಾಲನೆ ಮಾಡ್ತಾ ಇದ್ದೀರಾ. ತಮ್ಮ ಬೆನ್ನೆಲುಬು ಯಾರು? ತಮಗೆ ಪ್ರೇರಣೆ ಯಾರು? ಇದರ ರಹಸ್ಯವನ್ನ ತಾವು ದಯವಿಟ್ಟು ತಿಳಿಸ್ತೀರಾ ಮೇಡಮ್? ಈ ಸಂಸ್ಥೆಯಲ್ಲಿ ಯಾವುದೇ ಒಂದು ಕಾರ್ಯ ಮಾಡ್ತಾ ಇದ್ರು ಕೂಡ ನಮ್ಮೆಲ್ಲರ ಬೆನ್ನೆಲುಬು ಭಗವಂತನೇ, ನಮ್ಮ ಪ್ರೇರಕನೂ ಅವನೇ. ಅಲ್ಲದೆ ನಾವು ಈ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಅನೇಕರ ಕಲ್ಯಾಣದ ಯೋಜನೆ ಮಾಡಬೇಕಾದ್ರೆ ಇಲ್ಲಿ ಕಮಿಟಿ ಇರುತ್ತೆ, ಮುಖ್ಯ ಕೇಂದ್ರದಿಂದನೂ ಆದೇಶಗಳಿರುತ್ತೆ. ಆ ಎಲ್ಲದರ ಆಧಾರದ ಮೇಲೆ ನಾವು ತೀರ್ಮಾನ ತಗೊಂಡು ಎಲ್ಲರ ಸಹಕಾರದಿಂದ ಪ್ರತಿಯೊಂದು ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತೇವೆ. ತಾವು ವಿಶ್ವಕ್ಕೆ ಏನನ್ನ ಕೊಡಲು ಇಚ್ಛಿಸ್ತೀರಾ? ಈ ಸಂಸ್ಥೆಯ ಉದ್ದೇಶನೇ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು, ವಿಶ್ವದಲ್ಲಿ ಭಾವೈಕ್ಯತೆಯನ್ನು ತರಬೇಕು, ವಿಶ್ವದಲ್ಲಿ ಏಕತೆಯನ್ನು ತರಬೇಕು, ರಾಮರಾಜ್ಯವನ್ನು ತರಬೇಕು ಅಂತ. ತಾವು ವಿಶ್ವಕ್ಕೆ ಏನನ್ನ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಸಮಾಜ ಅನೇಕ ಪ್ರಕಾರದ ದುಃಖ ದುಮ್ಮಾನಗಳಿಂದ ಕೂಡಿದೆ. ಎಲ್ಲರ ಜೀವನದಲ್ಲಿ ಭಯ ಮತ್ತು ಸಂಶಯ, ಅನುಮಾನ, ಅಪನಂಬಿಕೆ ಈ ಎಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ತಾಂಡವಾಡ್ತಿದೆ. ಅದರಿಂದ ಈಶ್ವರಿ ವಿಶ್ವವಿದ್ಯಾಲಯದ ಯಾವ ಒಂದು ದಿವ್ಯ ಸಂದೇಶ ಇದೆ, ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವರಿಗೂ ತಮ್ಮ ಜೀವನವನ್ನು ಮೌಲ್ಯಭರಿತವಾಗಿ ಮಾಡ್ಕೊಳ್ಳೋದಕ್ಕೆ ಹಕ್ಕಿದೆ. ತಾವು ನಮಗಾಗಿ ಇಷ್ಟೊಂದು ಸಮಯವನ್ನು ಕೊಟ್ಟಿದ್ದೀರಾ, ವಂದನೆಗಳು. ಈ ಸುಂದರವಾದಂತಹ ಜ್ಞಾನ ಸರೋವರಕ್ಕೆ ಬಂದು ನಿಜವಾಗಿಯೂ ಬಹಳ ಆನಂದದ ಅನುಭವವಾಯಿತು. ಇಲ್ಲಿಯ ವಾತಾವರಣ, ಶಾಂತಿ ಬಹಳ ಆನಂದದ ಅನುಭವ ಆಯಿತು. ತಾವು ನಮಗಾಗಿ ಇಷ್ಟೊಂದು ಸಮಯವನ್ನು ಕೊಟ್ಟಿದ್ದಕ್ಕೆ ತಮಗೆ ಅನಂತಾನಂತ ವಂದನೆಗಳು. ವೀಕ್ಷಕರೇ, ಈಗ ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಮೈಸೂರು ಆಶ್ರಮದ ಮುಖ್ಯಸ್ಥೆ ಬ್ರಹ್ಮಕುಮಾರಿ ಲಕ್ಷ್ಮೀಜಿರವರು. ಇಷ್ಟು ದಿನ ನಾನು ತಮ್ಮೊಂದಿಗೆ ಇಷ್ಟೆಲ್ಲ ಯಾತ್ರಾ ಸ್ಥಳಗಳನ್ನು ಹಾಗೂ ಪ್ರಾಕೃತಿಕ ತಾಣಗಳನ್ನು ಭೇಟಿ ಮಾಡಿದ್ದೆ. ನಿಜವಾಗಿಯೂ ನನಗಂತೂ ಬಹಳ ಆನಂದ ಆಯಿತು. ತಮಗೆ ಹೇಗೆನಿಸಿತು ವೀಕ್ಷಕರೇ? ನನಗೆ ತಿಳಿಸುತ್ತೀರಾ ಅಲ್ಲವೇ? ನನ್ನ ವಿಳಾಸವಂತೂ ತಮಗೆ ಗೊತ್ತೇ ಇದೆ. ನನಗಂತೂ ತಮ್ಮ ಪತ್ರಗಳ ಪ್ರತೀಕ್ಷೆ ಇದ್ದೇ ಇರುತ್ತದೆ. ಈಗ ವೀಕ್ಷಕರೇ, ನನ್ನ ಸಹಯೋಗಿಯಾದಂತಹ ಸುಮತಿ ಈಕೆ ನಿಮ್ಮನ್ನು ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗುತ್ತಾಳೆ. ಆಕೆಯೊಂದಿಗೆ ಹುಬ್ಬಳ್ಳಿಗೆ ಹೋಗುತ್ತೀರಲ್ಲವೇ? ಅಲ್ಲೂ ಸಹ ಇದೇ ರೀತಿ ಪುಣ್ಯ ಕ್ಷೇತ್ರಗಳು ಹಾಗೂ ಸುಂದರ ಪ್ರಾಕೃತಿಕ ತಾಣಗಳನ್ನು ತಾವು ನೋಡುತ್ತೀರಾ. ವೀಕ್ಷಕರೇ, ಇಷ್ಟು ಹೊತ್ತು ತಾವು ನನ್ನೊಂದಿಗೆ ನನಗೆ ಸಹಯೋಗಿಯಾಗಿ ನನ್ನ ಜೊತೆ ಬಂದಿದ್ದೀರಾ. ಇದಕ್ಕೆ ತಮಗೆ ಅನಂತಾನಂತ ವಂದನೆಗಳು. ನಮಸ್ತೆ.